Namaste. Happy evening, all of you. Namaste, sir. Namaste. Evening, sir. Happy evening. Guruji. Guruji. Evening, sir. Happy evening, Guruji. Happy Happy evening, Guruji. Full evening, sir. Happy and excellent day. Happy evening, Guruji. Happy evening. Namaste, Guruji. Happy evening. Namaste, Guruji. Happy evening. Happy evening, Guruji. Happy evening, sir. Happy evening. Happy evening, Guruji. ಧನ್ಯವಾದಗಳು ಗುರುಜಿ. Happy evening, sir. Happy evening, sir. Happy Guru Purnima, sir. Advance. ಮುಂದೆ ಕೊಡು. ನಮಸ್ತೆ ನಮಸ್ತೆ ಆಲ್ ಆಫ್ ಯು. ಹ್ಯಾಪಿ ಈವ್ನಿಂಗ್. ವೆಲ್ಕಮ್ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. Happy evening, sir. Happy evening, sir. Happy evening, sir. Happy evening, sir. Okay. So let's start. ಶುರು ಮಾಡೋಣ. So welcome all of you, my dear students. ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾವು ಒಂದು ಅದ್ಭುತವಾದ 777 ಪೋರ್ಟಲ್ ಮ್ಯಾನಿಫೆಸ್ಟೇಷನ್ ರಿಚುವಲ್ನ ಮಾಡೋಣ. ಓಕೆ, ಸೊ ಇವತ್ತು ಸ್ಪೆಷಲ್ ಡೇ ರೀ. ಇವತ್ತಿನ ಸ್ಪೆಷಲ್ ಡೇ ಈ ಒಂದು ವಂಡರ್ಫುಲ್ ರಿಚುವಲ್ನ ಮಾಡೋಣ. ಸೊ ಇವತ್ತಿನ ರಿಚುವಲ್ಲು ಅಪ್ಕಮಿಂಗ್ ಗುರು ಪೂರ್ಣಿಮಾ ಹುಣ್ಣಿಮೆ ರಿಚುವಲ್ಗೂ ಕನೆಕ್ಟ್ ಆಗಿರುತ್ತೆ. ಸರಿನಾ? ಏನೇನು ಮಾಡಬೇಕು ಅಂತ ಹೇಳಿ ಕ್ಲೀನಾಗಿ ಗೈಡ್ ಮಾಡ್ತೀನಿ, ಆ ರೀತಿ ಮಾಡೋಣ. ಸೊ ಇವತ್ತಿನ ಸೆಷನ್ಗೆ ರಿಚುವಲ್ಗೆ ಬೇಕಾಗಿರೋಂಥ ಸಾಮಗ್ರಿಗಳು ಆಲ್ರೆಡಿ ನಿಮಗೆ ಮೆಸೇಜಲ್ಲಿ ಬಂದಿರುತ್ತೆ, ಡೀಟೇಲ್ಸ್ ಎಲ್ಲ. ಸೊ ಒಂದು ವೈಟ್ ಶೀಟ್ ಬೇಕು. ನಿಮ್ಮ ಹತ್ರ ಯೆಲ್ಲೋ ಶೀಟ್ ಇದ್ದರೆ ಯೆಲ್ಲೋ ಶೀಟ್ ತೊಗೊಳ್ಳಿ, ಇಲ್ಲಾಂದರೆ ವೈಟ್ ಶೀಟ್ ತೊಗೊಳ್ಳಿ. ನೆಕ್ಸ್ಟ್ ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್, ರೆಡ್ ಕಲರ್ ಸ್ಕೆಚ್ ಪೆನ್, ದೀಪ, ಕ್ಯಾಂಡಲ್ ಹಚ್ಕೋಬೇಕು. ಇವಾಗ ನಾನು ಆಲ್ರೆಡಿ ಹಚ್ಚಿಟ್ಟಿದ್ದೀನಿ, ಸೊ ನೀವು ದೀಪ ಅಥವಾ ಕ್ಯಾಂಡಲ್ನ ಹಚ್ಕೊಳ್ಳಿ. ನೆಕ್ಸ್ಟ್ ಬೌಲ್ ತಟ್ಟೆ ಏನು ಬೇಡ, ಯಾಕಂದರೆ ಬರ್ನಿಂಗ್ ಏನು ಮಾಡೋದಿಲ್ಲ ನಾವು, ನೋ ನೀಡ್. ವಾಟರ್ ಬಾಟಲ್ ಬೇಕು, ಫ್ರೆಶ್ ವಾಟರ್ ಬಾಟಲ್. ಸೊ ವಾಟರ್ ಬಾಟಲ್ನ ಇಟ್ಕೊಳ್ಳಿ ಜೊತೆಗೆ. ಹಾಗೆ ನಿಮ್ಮ ವಿಶಸ್ ಇಲ್ಲಿಂದ 7 ತಿಂಗಳಲ್ಲಿ 7 ಮಂತ್ಸಲ್ಲಿ ಏನೇನೆಲ್ಲ ಅಚೀವ್ ಆಗಬೇಕು ನಿಮಗೆ. 7 ತಿಂಗಳಾದರೆ 8 ತಿಂಗಳು ಅಂತಲ್ಲ, 1 ಮಂತಲ್ಲಿ, 15 ಡೇಸಲ್ಲಿ, 2-3 ಮಂತ್ಸಲ್ಲಿ ಏನೇನೆಲ್ಲ ಅಚೀವ್ ಆಗಬೇಕು, ಒಂದು 7 ಥರದ ಒಂದು ಗುರಿಗಳು ಅಥವಾ ವಿಶಸ್ನ ಮ್ಯಾನಿಫೆಸ್ಟ್ ಮಾಡೋಣ, ಬರೆದು ಅದನ್ನು ಅಚೀವ್ ಮಾಡೋಣ. ಓಕೆ, ಎಸ್. ಸೊ ಕ್ವಿಕ್ಕಾಗಿ 777ನ ಮಹತ್ವ ಹೇಳ್ತೀನಿ, ಸೊ ದಟ್ ನಾವು ಬರೆಯೋಕ್ಕೆ ಶುರು ಮಾಡ್ತೀವಿ. ಯಾಕೆಂದರೆ ಎಕ್ಸಾಕ್ಟ್ಲಿ 7 ಗಂಟೆ 7 ನಿಮಿಷಕ್ಕೆ ನಾವು ಅದನ್ನು ಮ್ಯಾನಿಫೆಸ್ಟ್ ಮಾಡಬೇಕು ನಾವು. ಸೊ ನಮ್ಮ ಹತ್ರ ಮೇ ಬಿ ಇನ್ನೊಂದು 12-13 ನಿಮಿಷ ಟೈಮ್ ಇದೆ ಅಷ್ಟೇ. ಸರಿನಾ? ಸೊ ಲೆಟ್ಸ್ ಡೂ ಇಟ್. ಸೊ ಯಾರೆಲ್ಲ ಲೈವಲ್ಲಿ ಅಟೆಂಡ್ ಮಾಡ್ತಾ ಇದ್ದೀರಾ, ಅಮೇಝಿಂಗ್ ರೀ, ವಂಡರ್ಫುಲ್. ಇನ್ ಕೇಸ್ ಯಾರಾದರೂ ಲೈವಲ್ಲಿ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂದರೆ ಆಮೇಲೂ ಕೂಡ ಮಾಡಿ, ನೋ ಪ್ರಾಬ್ಲಮ್. ಬಟ್ ಲೈವಲ್ಲಿ ಮಾಡ್ತಾ ಇದ್ದಾರೆ, ಆ ಸಮಯ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅಂದರೆ ವಂಡರ್ಫುಲ್. ಓಕೆ, ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ 777 ಪೋರ್ಟಲ್ ಏನಿದು ನೋಡಿ. ಇವತ್ತಿನ ದಿನಾಂಕ ನೋಡಿ, 7ನೇ ತಾರೀಕಿದೆ. ಮಂತ್ ಕೂಡ ಜುಲೈ ಅಂದರೆ 7ನೇ ಮಂತ್ ಬರುತ್ತೆ. ಆ್ಯಂಡ್ ಇವತ್ತು ವರ್ಷ, ಈ ವರ್ಷ ಏನಿದೆ 2025, ಅದನ್ನು ಕೂಡಿಸಿ 2025ನ ಕೂಡಿಸಿದ್ರೆ ಏನು ಬರುತ್ತೆ, 225. ಓಕೆ, ಸೊ 9 ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ 7-7 7ನೇ ತಾರೀಕು ಆ್ಯಂಡ್ 7ನೇ ತಿಂಗಳು, ಜೊತೆಗೆ 7 ಗಂಟೆ 7 ನಿಮಿಷಕ್ಕೆ ಈ ರಿಚುವಲ್ನ ಮಾಡೋಣ. 7 ಯಾಕೆ ಮಹತ್ವ ನೋಡಿ. 7 ಅಂದಾಗ ಇದು ನ್ಯೂಮರಾಲಜಿಲೂ ಕೂಡ ಈ ನಂಬರ್ ವೆರಿ ಪವರ್ಫುಲ್ ನಂಬರ್. ಇದು 7 ನಂಬರ್ ಇಂಡಿಕೇಟ್ಸ್ ಸ್ಪಿರಿಚುಯಾಲಿಟಿ, ಯೂನಿವರ್ಸ್, ಮ್ಯಾನಿಫೆಸ್ಟೇಷನ್, ಇಂಟ್ಯೂಷನ್ನ ರೆಪ್ರೆಸೆಂಟ್ ಮಾಡುತ್ತೆ 7 ನಂಬರ್ ಅಲ್ವಾ? ಸೊ 7 ಈಸ್ ವೆರಿ ಪವರ್ಫುಲ್. ಸೊ ನಮ್ಮಲ್ಲಿ ಒಂದು ಸೆಲ್ಫ್ ಕಾನ್ಷಿಯಸ್ನೆಸ್, ಸೆಲ್ಫ್ ಅವೇರ್ನೆಸ್ನ ಕ್ರಿಯೇಟ್ ಮಾಡೋಂಥದ್ದು, ಸೈಲೆನ್ಸ್, ಮೆಡಿಟೇಷನ್ ಅಥವಾ ರಿಯಲೈಸೇಷನ್ಸ್, ಇದನ್ನೆಲ್ಲ ರೆಪ್ರೆಸೆಂಟ್ ಮಾಡೋಂಥದ್ದು ನಂಬರ್ 7, ಇಸ್ಂಟ್ ಇಟ್? ಸೊ ಇವತ್ತಿನ ದಿನ ಈ ಒಂದು ರಿಚುವಲ್ ಮುಖಾಂತರ ನಾವು 7-7 ಆ್ಯಂಡ್ 7 ಗಂಟೆ 7 ನಿಮಿಷಕ್ಕೆ ವಿಲ್ ಡೂ ದಿಸ್ ಮ್ಯಾನಿಫೆಸ್ಟೇಷನ್ ರಿಚುವಲ್. 7 ಗುರಿಗಳನ್ನ ಬರಿಬೇಕು ನಾವು, ಸರಿನಾ? 7 ಗುರಿಗಳನ್ನ ಬರೆದು
ಈ ಒಂದು ವಿಶ್ ಲೆಟರ್ನ ಮ್ಯಾನಿಫೆಸ್ಟ್ ಮಾಡ್ತೀವಿ, ಜೊತೆಗೆ ಇದನ್ನ ಹುಣ್ಣಿಮೆ ದಿನ ಬರ್ನ್ ಮಾಡ್ತೀವಿ. ಓಕೆ, ಹುಣ್ಣಿಮೆ ದಿನ ಬರ್ನ್ ಮಾಡ್ತೀವಿ. ಸೊ ಎಷ್ಟು ದಿನ ಇದೆ ಹುಣ್ಣಿಮೆ ದಿನಕ್ಕೆ? ಇನ್ನು 3 days ಇದೆ ಅಷ್ಟೇ. ಸೊ ಮತ್ತೆ ನಾವೆಲ್ಲರೂ ಗುರುವಾರ ಸಿಗ್ತೀವಿ. ಗುರುವಾರ 10ನೇ ತಾರೀಕು ಗುರುಪೂರ್ಣಿಮಾ ಹುಣ್ಣಿಮೆ ಇದೆ, ಸ್ಪೆಷಲ್ ಗುರುಪೂರ್ಣಿಮಾ ಇದೆ. ಸೊ ಎಲ್ಲರೂ ಜಾಯಿನ್ ಆಗ್ತೀರಾ, ಆವತ್ತಿನ ದಿನ ಬರ್ನ್ ಮಾಡ್ತೀವಿ ಇದನ್ನ. ಡನ್, ಕ್ಲಿಯರ್? ಸೊ ಈ 7/7 ಸ್ಪೆಷಲ್ ಮ್ಯಾನಿಫೆಸ್ಟೇಷನ್ ರಿಚುವಲ್ನ ಒಂದು ವಿಲ್ ಸ್ಟಾರ್ಟ್. ಓಕೆ, ಸೊ ಮೊದಲಿಗೆ ಎಲ್ಲರೂ ಪ್ರೇಯರ್ ಒಂದಿಗೆ ಶುರು ಮಾಡೋಣ. ಫಸ್ಟ್ ದೀಪ ಹಚ್ಕೊಂಬಿಡಿ ಎಲ್ಲರೂ, ದೀಪ ಅಥವಾ ಕ್ಯಾಂಡಲ್. ಪ್ರತಿಯೊಂದು ಕಾರ್ಯದಲ್ಲೂ ನಾವೊಂದು ದೀಪ ಅಥವಾ ಅಗ್ನಿದೇವರಲ್ಲಿಲ್ಲರೂ ಪರವಾಗಿಲ್ಲ. ಸೊ ಫೈರ್ ಎಲಿಮೆಂಟ್ನ ಆಕ್ಟಿವೇಟ್ ಮಾಡ್ತೀರಾ, ಇನ್ವೋಕ್ ಮಾಡ್ತೀರಾ. ದೀಪ ಅಥವಾ ಕ್ಯಾಂಡಲ್ನ ಹಚ್ಕೊಳ್ಳಿ. ಎಸ್, ಡನ್. ನೆಕ್ಸ್ಟ್ ಲೆಟ್ಸ್ ಸ್ಟಾರ್ಟ್ ವಿತ್ ಪ್ರೇಯರ್. ಕ್ವಿಕ್ ಆಗಿ ಪ್ರೇಯರ್ ಮಾಡೋಣ. ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್, ಬೆನ್ನ ನೇರ ಇಟ್ಕೊಳ್ಳಿ, ಶೋಲ್ಡರ್ ರಿಲ್ಯಾಕ್ಸ್, ಕಣ್ ಮುಚ್ಕೊಳ್ಳಿ, 2 ಕೈನ ಜೋಡಿಸಿ, ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಕಣ್ ಮುಂದೆ ನಿಮ್ಮ ಮಾತಾ ಪಿತಾ ಗುರುಗಳು ದೇವರನ್ನ ನೆನಪಿಸ್ಕೊಳ್ಳಿ. ತಂದೆ ತಾಯಿಗೆ ಧನ್ಯವಾದಗಳನ್ನ ಅರ್ಪಿಸಿ, ಥ್ಯಾಂಕ್ ಯು ಹೇಳಿ, ಆಶೀರ್ವಾದವನ್ನ ಪಡ್ಕೊಳ್ಳಿ. ನಿಮ್ಮ ಹಿರಿಯರು ಪೂರ್ವಜರು ಅವ್ರನ್ನೂ ಕೂಡ ನೆನಪಿಸ್ಕೊಳ್ಳಿ, ಅವ್ರನ್ನೂ ಕೂಡ ಗ್ರ್ಯಾಟಿಟ್ಯೂಡ್ ಕೊಡಿ, ಬ್ಲೆಸ್ಸಿಂಗ್ಸ್ ಪಡ್ಕೊಳ್ಳಿ. ನಿಮ್ಮ ಗುರುಗಳು, ನಿಮ್ಮ ಇಷ್ಟ ದೇವರು, ಮನೆ ದೇವರು ಪ್ರಾರ್ಥನೆ ಮಾಡ್ತಾ ಈ ಒಂದು 7/7 ಮ್ಯಾನಿಫೆಸ್ಟೇಷನ್ ಈ ರಿಚುವಲಲ್ಲಿ ನಿಮ್ಮೆಲ್ಲರ ಒಂದು ಬ್ಲೆಸ್ಸಿಂಗ್ಸ್, ಪ್ರೆಸೆನ್ಸ್ ಎಲ್ಲ ಮ್ಯಾನಿಫೆಸ್ಟ್ ಆಗಲಿಕ್ಕೆ ನಿಮ್ಮೆಲ್ಲರ ಸಪೋರ್ಟ್, ಪ್ರೊಟೆಕ್ಷನ್ ಎಲ್ಲರೂ ಸಿಗಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿ ಪ್ರೇ ಮಾಡ್ತಾ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತಾ, 2 ಕೈನ ರಬ್ ಮಾಡ್ತಾ, ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ, ಸ್ಲೋಲಿ ಆ್ಯಂಡ್ ಜೆಂಟ್ಲಿ ಓಪನ್ ಯುವರ್ ಐಸ್. ಎಸ್, ಸೊ ಲೆಟ್ಸ್ ಸ್ಟಾರ್ಟ್. ನಮ್ಮ ಹತ್ರ ಇನ್ನೊಂದು 2-3 minutes ಅಷ್ಟೇ ಟೈಮ್ ಇರೋದು. ಲೆಟ್ಸ್ ರೈಟ್ ಅವರ್ ವಿಶಸ್ ಗೋಲ್. ಸೊ ಟೇಕ್ ದ ವೈಟ್ ಶೀಟ್ ಅಥವಾ ಯೆಲ್ಲೋ ಕಲರ್ ಶೀಟ್ ಏನಿದೆ ತಗೊಳ್ತೀರಾ, ಹೀಗೆ ಇಟ್ಕೊಳ್ಳಿ. ಹೀಗೆ ಬೇಡ, ಹೀಗೆ ಇಟ್ಕೊಳ್ಳಿ, ಈ ರೀತಿಯಾಗಿ ಇಟ್ಕೊಳ್ಳಿ. ಸೊ ಹೆಡಿಂಗ್ ಅಲ್ಲಿ ಬರ್ತೀರಾ, ಟು ಮೈ ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಟು ಮೈ ಡಿಯರ್ ಯೂನಿವರ್ಸ್, ಕನ್ನಡದಲ್ಲಿ ಬರೆಯೋರು, ನನ್ನ ಪ್ರೀತಿಯ ಬ್ರಹ್ಮಾಂಡವೇ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕನ್ನಡದಲ್ಲಿ ಬರೀರಿ, ಇಂಗ್ಲೀಷಲ್ಲಿ ಬರೆಯೋರು ಇಂಗ್ಲೀಷಲ್ಲಿ ಬರೀರಿ. ಹೆಡಿಂಗಲ್ಲಿ ಬರೀತೀರಾ ಮೇಲ್ಗಡೆ, ಟು ಮೈ ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. 1 2 3 4 5 6 7 7 ಗುರಿಗಳನ್ನ ಬರೀತೀರಾ. ನಿಮ್ಮ 7 ವಿಶಸ್ನ ಬರೀತೀರಾ. ವಿಶಸ್ನ ಆಸ್ ಇಫ್ ಅಫರ್ಮೇಷನ್ ರೂಪದಲ್ಲಿ ಬರೀತೀರಾ. ಆಲ್ರೆಡಿ ಅಚೀವ್ ಆಗಿದೆ, ಫುಲ್ಫಿಲ್ ಆಗಿದೆ ಅನ್ನೋ ಥರ. ಲೈಕ್ ಐ ಹ್ಯಾವ್ ಆಲ್ರೆಡಿ ಬಾಟ್ ಮೈ ಬೈಕ್, ಗಾಡಿ ತಗೋಬೇಕು, ಆಲ್ರೆಡಿ ನನಗೆ ಗಾಡಿ ತಗೊಂಡಿದ್ದೀನಿ, ಥ್ಯಾಂಕ್ ಯು ಯೂನಿವರ್ಸ್. ಸೊ ಪ್ರಮೋಷನ್ ಆಗಬೇಕು, ವಾವ್ ನನಗೆ ಆಲ್ರೆಡಿ ಪ್ರಮೋಷನ್ ಆಗಿದೆ, ಥ್ಯಾಂಕ್ ಯು ಯೂನಿವರ್ಸ್. ದುಡ್ಡು ಬರಬೇಕು, ಐ ಹ್ಯಾವ್ ರಿಸೀವ್ಡ್ 5 lakh rupees, ಥ್ಯಾಂಕ್ ಯು ಯೂನಿವರ್ಸ್. ಈ ರೀತಿಯಾಗಿ ನಿಮ್ಮ ವಿಶಸ್ನ ಅಫರ್ಮೇಷನ್ ರೂಪದಲ್ಲಿ ಆಲ್ರೆಡಿ ಆಗಿದೆ ಅನ್ನೋ ರೀತಿ ಬರೀತೀರಾ. ಓಕೆ, 7 ವಿಶಸ್ನ ಬರೆಯೋದು. 1 2 3 4 5 6 7 7 ವಿಶಸ್ನ ಬರೀತೀರಾ. ಬರಿಬೇಕಾದ್ರೆ ಲಾಡ್ ಆಫ್ ಮನಸ್ಸು, ಇಂಟೆನ್ಷನ್, ಎನರ್ಜಿ, ಲಾಡ್ ಆಫ್ ಪ್ರೀತಿಯಿಂದ, ಭಕ್ತಿಯಿಂದ ಬರೀರಿ ಪ್ರತಿಯೊಬ್ಬರು ಕೂಡ. ಲೆಟ್ ಅಸ್ ಸ್ಟಾರ್ಟ್. ಎಲ್ಲರೂ ಬರೀರಿ.
ಕನ್ನಡದಲ್ಲಿ ಬರೆಯೋರು ಕನ್ನಡದಲ್ಲೂ ಬರೀರಿ ಅಥವಾ ಇಂಗ್ಲೀಷಲ್ಲಿ ಬರೆಯೋರು ಇಂಗ್ಲೀಷಲ್ಲಿ ಬರೀರಿ. ರೆಡ್ ಪೆನ್ ಇಲ್ಲ ಅಂದ್ರೆ ಗ್ರೀನ್ ಅಲ್ಲಾದ್ರೂ ಬರೀರಿ, ಬ್ಲೂ ಅಲ್ಲಾದ್ರೂ ಬರೀರಿ, ಪರವಾಗಿಲ್ಲ. ಎಲ್ಲರೂ ಬರಿಬೇಕು. ಪಲ್ಲವಿ ಅವರೇ ಬರೀತೀರಾ? Done. 7 wishes, one by one. Yes. Last ಅಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಸೈನ್ ಮಾಡಿ. Yes. Let's fold this. Fold ಮಾಡೋಣ. ಸೊ ಶೀಟ್ ನ ಮೇಲ್ಗಡೆಯಿಂದ ನಿಮ್ ಕಡೆಗೆ ಒಂದ್ಸಲಿ ಫೋಲ್ಡ್ ಮಾಡ್ತೀರಾ, ಮತ್ತೆ ಮೇಲ್ಗಡೆಯಿಂದ ನಿಮ್ ಕಡೆಗೆ ಒಂದ್ಸಲಿ ಫೋಲ್ಡ್ ಮಾಡ್ತೀರಾ. ದಟ್ಸ್ ಇಟ್. ಸೊ ಫೋಲ್ಡ್ ಮಾಡಿರೋ ಆ ಕಡೆ ಈ ಕಡೆ ಜಾಗದಲ್ಲಿ, ಈ ಕಡೆ ಆದ್ರೂ ಸರಿ ಈ ಕಡೆ ಆದ್ರೂ ಸರಿ, ರೈಟ್ ಒಂದು ಇನ್ಫಿನಿಟಿ ಸಿಂಬಲ್ ಬರೀತೀರಾ, ಅಂದ್ರೆ ಸ್ಲೀಪಿಂಗ್ 8. ಒಂದು ಇದು
ಇನ್ಫಿನಿಟಿ ಸಿಂಬಲ್ ಒಂದ್ ಸೈಡ್ ಅಲ್ಲಿ, ಈ ಕಡೆ ಸೈಡ್ ಅಲ್ಲಿ ಟ್ರಿಪಲ್ ಏಟ್ ಬರೀರಿ. ಈ ಒಂದು ಕೋಡ್ ಬರೀರಿ 519,7148. ಇದೆರಡನ್ನ ಬರೀರಿ. 888-519,7148. ಡನ್ ಬರ್ದ್ರ? ಲೆಟ್ಸ್ ಡೂ 7-minute ಪ್ರೇಯರ್ ಮಾಡೋಣ, 7-minute ಮೆಡಿಟೇಷನ್ ಮಾಡೋಣ. ಪ್ರತಿಯೊಬ್ರು ನೀರ್ ಬಾಟಲ್ನ ಜೊತೆಗೆ ಇಟ್ಕೊಳ್ಳಿ. ಅಂಡ್ ನೀರ್ ಬಾಟಲ್ ಜೊತೆಗೆ ನೀವು ಬರೆದಿರತಕ್ಕಂಥ ಶೀಟನ್ನ ಜೊತೆಗೆ ಇಟ್ಕೊಳ್ಳಿ. ಹೋಲ್ಡ್ ಲೈಕ್ ದಿಸ್. ವಾಟರ್ ಬಾಟಲ್ ಜೊತೆಗೆ ಶೀಟನ್ನ ಜೊತೆಗೆ ಇಟ್ಕೊಳ್ತೀರಾ. ರೈಟ್? ಸಿಟ್ ಸ್ಟ್ರೈಟ್. ಸಿಟ್ ಸ್ಟ್ರೈಟ್. ಬೆನ್ನ ನೇರ ಇಟ್ಕೊಳ್ಳಿ. ಶೋಲ್ಡರ್ ರಿಲ್ಯಾಕ್ಸ್. ಕಣ್ ಮುಚ್ಕೊಳ್ಳಿ. ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ. ಇಮ್ಯಾಜಿನ್ ಮಾಡಿ ನಿಮ್ಮ ವಿಶಸ್, ನಿಮ್ಮ ಗೋಲ್ಸ್ ಪ್ರತಿಯೊಂದು ಈಸಿಯಾಗಿ ಅಚೀವ್ ಆಗ್ತಾ ಇದೆ, ಮ್ಯಾನಿಫೆಸ್ಟ್ ಆಗ್ತಾ ಇದೆ. ಬ್ಲಾಕೇಜಸ್ ಎಲ್ಲ ಓಪನ್ ಆಗ್ತಾ ಇದೆ. ಸಕ್ಸಸ್ ನ ಪಡಿತಾ ಇದ್ದೀರಾ, ರಿಸಲ್ಟ್ಸ್ ನ ಪಡಿತಾ ಇದ್ದೀರಾ. ಸ್ವಸ್ತಿರ್ಭವತು ಸರ್ವೇಷಾಂ. ಇಮ್ಯಾಜಿನ್ ಮಾಡಿ ಕಣ್ಮುಂದೆ ಎಲ್ಲ ಗೋಲ್ಸ್ ಅಚೀವ್ ಆಗ್ತಾ ಇರೋದನ್ನ ಫೀಲ್ ಮಾಡಿ. ಸರ್ವೇಷಾಂ ಪೂರ್ಣಂ ಭವತು ಸರ್ವೇಷಾಂ ಮಂಗಲಂ ಭವತು. ಶಾಂತಿ ಶಾಂತಿ ಶಾಂತಿ. ಹಸ್ತಗಳ ಮುಖಾಂತರ ನೀರ್ ಬಾಟಲ್ಗೆ ಎನರ್ಜಿ ಕೊಡಿ. ನಿಮ್ಮ ವಿಶ್ ಲೆಟರ್ಗೆ ಎನರ್ಜಿ ಕೊಡಿ. ಫೀಲ್ ಮಾಡಿ, ಗ್ರಾಟಿಟ್ಯೂಡ್ ನ ಫೀಲ್ ಮಾಡಿ, ಹ್ಯಾಪಿನೆಸ್ ನ ಫೀಲ್ ಮಾಡಿ. ಬ್ಲೆಸ್ಸಿಂಗ್ಸ್ ನ ಫೀಲ್ ಮಾಡಿ. सर्वेषां स्वस्तिर्भवतु सर्वेषां शान्तिर्भवतु
सर्वेषां स्वस्तिर्भवतु सर्वेषां शान्तिर्भवतु सर्वेषां पूर्णं भवतु सर्वेषां मङ्गलं भवतु ॐ शान्ति शान्ति शान्तिः ಫೀಲ್ ಮಾಡಿ, ಎನರ್ಜಿನ ಫೀಲ್ ಮಾಡಿ, ಬ್ಲೆಸ್ಸಿಂಗ್ಸ್ನ ಫೀಲ್ ಮಾಡಿ. ನಿಮ್ಮ ವಿಶಸ್ ಎಲ್ಲ ಈಸಿಲಿ ಅಚೀವ್ ಆಗ್ತಾ ಇರೋದನ್ನ, ಮ್ಯಾನಿಫೆಸ್ಟ್ ಆಗ್ತಾ ಇರೋದನ್ನ ಫೀಲ್ ಮಾಡಿ. ಹೇಳ್ಕೊಳ್ಳಿ ಮನಸ್ಸಲ್ಲೇ, ಐ ಆಮ್ ಅಲೈನ್ ಟು ದ ಯೂನಿವರ್ಸ್ ಎನರ್ಜಿ. ನಾನು ಯೂನಿವರ್ಸ್ ಎನರ್ಜಿಗೆ ಅಲೈನ್ ಆಗಿದ್ದೀನಿ. I am open to receive the divine blessings. I am ready to receive the miracles. I am ready to take actions. I am ready to receive all the results, manifestations, fulfillments. Thank you, universe. Thank you, thank you, thank you. ಹಸ್ತಗಳ ಮುಖಾಂತರ ನಿಮ್ಮ ವಿಶ್ ಲೆಟರ್ಗೆ, ನೀರಿಗೆ ಎನರ್ಜಿ ಕೊಡಿ. ಥ್ಯಾಂಕ್ ಯು ಹೇಳಿ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ. ಕೀಪ್ ದ ಬಾಟಲ್, ಕೀಪ್ ದ ಶೀಟ್. ಎರಡು ಕೈನ ಮೇಲೆತ್ತಿ, ರೈಸ್ ಯುವರ್ ಹ್ಯಾಂಡ್ಸ್. ಡೀಪ್ ಇನ್ಹೇಲ್ ಮಾಡ್ತಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಈ ಒಂದು ರಿಚುವಲ್ನ ಫುಲ್ಫಿಲ್ ಮಾಡಲಿಕ್ಕೆ, ಈ ಒಂದು ರಿಚುವಲ್ನ ಮಾಡಲಿಕ್ಕೆ, ಫಾರ್ ಆಲ್ ದ ಎನರ್ಜಿ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಹೇಳ್ತಾ, ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ ನಿಮ್ಮ ಹಸ್ತಗಳ ಮುಖಾಂತರ. ದೇಹ, ಮನಸ್ಸು, ಆತ್ಮವನ್ನು ರೀಚಾರ್ಜ್ ಮಾಡ್ಕೊಳ್ಳಿ. ಎರಡು ಹಸ್ತವನ್ನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ಈ ರಿಚುವಲ್ಗೆ ಥ್ಯಾಂಕ್ ಯು ಹೇಳ್ತಾ, ರಬ್ ಯುವರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಸ್ಲೋಲಿ ಅಂಡ್ ಜೆಂಟ್ಲಿ ಓಪನ್ ಯುವರ್ ಐಸ್. ಡ್ರಿಂಕ್ ವಾಟರ್. ಸೊ ಈಗ ನೀವೇನು ಮೆಡಿಟೇಷನ್ ಮಾಡ್ತಾ ವಿಶ್ ಲೆಟರ್ನ ಜೊತೆಗೆ ಇಟ್ಕೊಂಡು ವಾಟರ್ ಚಾರ್ಜ್ ಮಾಡಿದಿರಾ, ಆ ನೀರನ್ನ ಎಲ್ಲರೂ ಕುಡಿತೀರಾ? ಎಸ್. ಸೊ ಏನ್ ಮಾಡ್ತೀರಾ? ಈ ಲೆಟರ್ನ ಏನ್ ಮಾಡ್ಬೇಕು ಇವಾಗ? ಈ ಒಂದು ವಿಶ್ ಮ್ಯಾನಿಫೆಸ್ಟೇಷನ್ ಲೆಟರ್ ಏನ್ ಬರ್ದಿದ್ದೀರಲ್ವಾ? ಸೊ ಈ ಲೆಟರ್ನ ಎಲ್ಲರೂ ಕೇಳಿಸ್ಕೊಳ್ಳಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಸೊ ಇವತ್ತು 7 ಗಂಟೆ, ಈಗ
7ನೇ ತಾರೀಕು 7ನೇ ತಿಂಗಳು 7 ಗಂಟೆ 7 ನಿಮಿಷಕ್ಕೆ ಈ ರಿಚುವಲ್ನ ನಾವು ಮಾಡಿದ್ದೀವಿ. ಇನ್ನು ನಿಮಗೆ ಈ ಗಂಟೆ ಪೂರ್ತಿ ಟೈಮ್ ಇರುತ್ತೆ. ಯಾರಾದರೂ ಲೈವಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಯೂಟ್ಯೂಬ್ ಚಾನಲಲ್ಲಿ ರಿಪ್ಲೇ ಬರುತ್ತೆ, ರೆಕಾರ್ಡಿಂಗ್ ಬರುತ್ತೆ, ವಿಡಿಯೋ ಬರುತ್ತೆ. ಮತ್ತೆ ನೋಡಿಕೊಂಡು 8 ಗಂಟೆ ಬರೋ ಅಷ್ಟರೊಳಗಡೆ, ಅಂದರೆ ಈ 7 ಗಂಟೆ ಶುರು ಆಗಿದೆ ಅಲ್ವಾಗ, 7 ಗಂಟೆ 7:59 ಮುಗಿಸಿ. 1 ಅವರ್ ಟೈಮ್ ಪೀರಿಯಡ್ ಇರುತ್ತೆ ನಿಮಗೆ ಮಾಡಲಿಕ್ಕೆ. ಮತ್ತೆ ಇನ್ ಕೇಸ್ ಯಾರಾದರೂ ಮಾಡಿಲ್ಲ ಅಂದರೆ, ಸೊ ಮಾಡಿರೋಂಥವ್ರು ಏನು ಮಾಡಬೇಕು, ಸೊ ಈ ಲೆಟರ್ನ ರೈಟ್ ನಾವು ಈಗ ಎಂಡ್ ಆಗುತ್ತೆ ಕ್ಲಾಸು ಮುಗಿದ ಮೇಲಿಂದ ದೇವ್ರ ಮನೇಲಿ ಪ್ರಾರ್ಥನೆ ಮಾಡ್ತಾ ಪ್ರೇ ಮಾಡ್ತಾ ಇದೆಲ್ಲ ಮ್ಯಾನಿಫೆಸ್ಟ್ ಆಗೋಕ್ಕೆ ಸಹಾಯ ಮಾಡಿ, ಬ್ಲೆಸ್ಸಿಂಗ್ಸ್ ಕೊಡಿ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಗಾಡ್ ಅಂತೇಳಿ ಪ್ರೇ ಮಾಡ್ತಾ ಇದನ್ನು ದೇವ್ರ ಮನೇಲಿಡಿ. ಯಾವಾಗ? ಈಗ. ಎಲ್ಲಿ ತನಕ? ರಾತ್ರಿವರೆಗೂ ಇಡಿ. ರಾತ್ರಿ ಮಲಗಬೇಕಾದ್ರೆ ಈ ಲೆಟರ್ನ ತಗೊಂಡು ನಿಮ್ಮ ಪಿಲ್ಲೋ ಇರುತ್ತಲ್ವಾ, ದಿಂಬು, ತಲೆದಿಂಬು, ಸೊ ತಲೆದಿಂಬಿನ ಒಳಗಡೆ ಕೆಳಗಡೆ ಆ ಕವರ್ ಒಳಗಡೆ ಇಡ್ತೀರಾ. ಓಕೆ, ಸೊ ಲೆಟ್ ದಿಸ್, ಈ ಒಂದು ವಿಶಸ್, ನಿಮ್ಮ ಅಫರ್ಮೇಷನ್ಸ್ ಎಲ್ಲ ಏನಿದೆ ಮ್ಯಾನಿಫೆಸ್ಟ್ ಆಗಲಿ. ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ರಿಸೀವ್ ಮಾಡಲಿ ಇದರ ವೈಬ್ರೇಷನ್ಸ್, ಎನರ್ಜಿ ಮ್ಯಾನಿಫೆಸ್ಟ್ ಆಗಲಿ, ಅಚೀವ್ ಆಗಲಿ. 3 days ಪಿಲ್ಲೋ ಕೆಳಗಡೆನೆ ಇಟ್ಟಿರ್ತೀರಾ. ಇವತ್ತು, ನಾಳೆ, ನಾಡಿದ್ದು, ಗುರುವಾರ ಮತ್ತೆ ಈ ಲೆಟರ್ನ ತಗೊಂಡು ಬರ್ತೀರಾ ಫಾರ್ ಫುಲ್ ಮೂನ್ ರಿಚುವಲ್. ಅವತ್ತು ಇದನ್ನ ಜೊತೆಗೆ ಬರ್ನ್ ಮಾಡೋಣ. ಫುಲ್ ಮೂನ್ ರಿಚುವಲ್ಗೆ ಬೆಲೀಫ್ ಬೇಕಾಗಿರುತ್ತಲ್ವಾ, ಪಲಾವ್ ಎಲೆ ಬೇಕು. ಸೊ ಅದ್ರ ಜೊತೆಗೆ ಈ ಲೆಟರ್ ಕೂಡ ಬರ್ನ್ ಮಾಡಿ ಯೂನಿವರ್ಸ್ಗೆ ಸಬ್ಮಿಟ್ ಮಾಡೋಣ. ಡನ್? ಕ್ಲಿಯರ್ ಆಲ್ ಆಫ್ ಯು? ಸೊ ಈ 2 ಕೋಡನ್ನ ಬರೀತೀರಾ. ಒಂದು ಪ್ರೊಟೆಕ್ಷನ್ದು ಚಾಟ್ ಬಾಕ್ಸಲ್ಲಿ ಹಾಕಿದ್ದೀನಿ, ಇನ್ನೊಂದು ಮ್ಯಾನಿಫೆಸ್ಟ್ ನಾವ್. ಸೊ ಇದನ್ನ ಕೂಡ ಬರೀತೀರಾ. ಸೊ ಲೈಕ್ ಒನ್ ಸೈಡು ಇಲ್ಲಿ ಕೋಡ್ ಬರೀತೀರಾ, ಇನ್ನೊಂದು ಕಡೆ ಈ ಒಂದು ಇನ್ಫಿನಿಟಿ ಸಿಂಬಲ್ ಬರೀತೀರಾ. ಕ್ಲಿಯರ್? ಅರ್ಥ ಆಯ್ತು ಎಲ್ಲರಿಗೂ? ಹೋಪ್ ಎವ್ರಿಥಿಂಗ್ ಇಸ್ ಕ್ಲಿಯರ್. ಎಸ್. ಸೊ ಕ್ಲಿಯರ್ ಅಂತ ಒಂದ್ಸರಿ ಅನ್ಮ್ಯೂಟ್ ಮಾಡಿ ಹೇಳಿ. Yes, sir. Yes, sir. ಸರ್ ಥ್ಯಾಂಕ್ ಯು ಗುರುಗಳೇ. ರಿಪೀಟ್ ಮಾಡಿ ಸರ್. ಕ್ಲಿಯರ್ ಆಗಿದೆ ಗುರುಗಳೇ. ಎಸ್, ಸಿಗುತ್ತೆ. ಸೊ ಹೌ ಡಿಡ್ ಯು ಫೀಲ್? ಹೇಗೆ ಅನ್ನಿಸ್ತು? ಅನ್ಮ್ಯೂಟ್ ಮಾಡಿ ಹೇಳಿ ಒಂದು ವರ್ಡ್ ಅಲ್ಲಿ. ಹೌ ಡಿಡ್ ಯು ಫೀಲ್? Wonderful, sir. ವಂಡರ್ಫುಲ್. We feel the energy, Guruji. Yes, very good. Very nice. I'm very happy. I feel very blessed because universe, God ಈ ಥರ ಒಂದು ಅವಕಾಶ ನನಗೆ ಕೊಟ್ಟಿರೋದಕ್ಕೆ. ಸೊ ನನ್ನಿಂದ 100 ಜನ 1000 ಜನ, ಯೂನಿವರ್ಸ್ ಈಸ್ ಗೈಡಿಂಗ್ ಮೀ. ಯೂನಿವರ್ಸ್ ನನ್ನ ಮುಖಾಂತರ 100 ಜನ 1000 ಜನಕ್ಕೆ ಅವರ ವಿಶಸ್ ಫುಲ್ಫಿಲ್ ಆಗೋದಕ್ಕೆ ಸಹಾಯ ಮಾಡ್ತಾ ಇರೋದು ನನಗೆ ತುಂಬಾ ಬ್ಲೆಸ್ಡ್ ಅನಿಸುತ್ತೆ. ತುಂಬ I feel very grateful, very humbled ಅನಿಸುತ್ತೆ. ಬಿಕಾಸ್ ಬಿಫೋರ್ ದ ಸೆಷನ್ I just received a message. One of my student, Mallikarjun ಅಂತ ಹೇಳಿ, ವೆರಿ ಓಲ್ಡ್ ಸ್ಟೂಡೆಂಟ್ ಅವರು. ಫಸ್ಟ್ ಐ ಯೂಸ್ ಟು ಕಂಡಕ್ಟ್ ನೈಟ್ ರಿಚುವಲ್ ಕಂಡಕ್ಟ್ ಮಾಡ್ತಾ ಇದ್ದೆ. ಅಲ್ಲಿಂದ ಜಾಯ್ನ್ ಆದವರು 7 ಚಕ್ರ, ಮನಿ ಚಕ್ರ ಆ್ಯಂಡ್ ನ್ಯೂಮರಾಲಜಿನೂ ಮಾಡಿದ್ರು, ವಾಟ್ ನಾಟ್ ಎಲ್ಲ ಥರ ಕ್ಲಾಸಸ್ ಅಟೆಂಡ್ ಮಾಡಿದ್ರು. ಸೊ ಈ ಜಸ್ಟ್ ಮೆಸೇಜ್, ಇಷ್ಟುದ್ದ ಮೆಸೇಜ್ ಹಾಕಿದ್ದಾರೆ, ಶಾರ್ಟ್ ಆಗಿ ಹೇಳ್ತೀನಿ. ಸೊ ಕನಸಿನ ಮನೆ ಕಟ್ಟಿದ್ದೀನಿ ಸರ್, ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಆಲ್ರೆಡಿ ಒಂದಿಷ್ಟು ಲಕ್ಷಗಳ ಸಾಲ ಇದ್ದಿದ್ರಲ್ಲಿ ಆಲ್ಮೋಸ್ಟ್ ಇಷ್ಟು ಕ್ಲಿಯರ್ ಮಾಡಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ, ವೆರಿ ಗ್ರೇಟ್ಫುಲ್. ಇಷ್ಟೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ದೀನಿ, ಇಷ್ಟೆಲ್ಲ ಚೇಂಜಸ್ ಲೈಫಲ್ಲಿ ನೋಡ್ತಾ ಇದ್ದೀನಿ ಫ್ರಮ್ ಸೋ ಮೆನಿ ಇಯರ್ಸ್. ಇಷ್ಟೆಲ್ಲ ನಾನು ಸಾಧನೆ ಮಾಡಿದ್ದೀನಿ, ಆಲ್ ಬಿಕಾಸ್ ಆಫ್ ದ ಯೂನಿವರ್ಸ್ ಆ್ಯಂಡ್ ಯುವರ್ ಲರ್ನಿಂಗ್ಸ್, ಯುವರ್ ಟೀಚಿಂಗ್ಸ್ ಅಂತೆಲ್ಲ ಹೇಳಿ. ಸೊ ಐ ಆಮ್ ವೆರಿ ಹ್ಯಾಪಿ, ವೆರಿ ಫೀಲಿಂಗ್ ಗ್ರೇಟ್ ದ್ಯಾಟ್. ಸೊ 100 ಜನ ಲೈಫಲ್ಲಿ ಚೇಂಜಸ್ ಬರ್ತಾ ಇದೆ, ಹೆಲ್ಪ್ ಆಗ್ತಾ ಇದೆ, ರಿಸಲ್ಟ್ಸ್ ಬರ್ತಾ ಇದೆ. ಸೊ ಒಳ್ಳೇದಾಗಲಿ ಎಲ್ಲರಿಗೂ. ಆಲ್ ದ ಬೆಸ್ಟ್. ನಿಮ್ಮ ಎಲ್ಲ ವಿಶಸ್, ಗೋಲ್ಸ್ ಏನೆಲ್ಲ ಬರೆದಿದ್ರೆ ಫುಲ್ಫಿಲ್ ಆಗಲಿ. ಲೆಟ್ ದಿಸ್ 7/7 ರಿಚುವಲ್ ಫುಲ್ಫಿಲ್ ಆಗಲಿ, ಮ್ಯಾನಿಫೆಸ್ಟ್ ಆಗಲಿ ನಿಮ್ಮೆಲ್ಲರಿಗೂ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಗುರುವಾರ, ಗುರು ಪೂರ್ಣಿಮೆ ದಿನ, ಹುಣ್ಣಿಮೆ ರಿಚುವಲ್ಗೆ. ಟಿಲ್ ದೆನ್, ಹ್ಯಾಪಿ ನೈಟ್, ಟೇಕ್ ಕೇರ್.
ಐ ರಿಪೀಟ್ ಇನ್ನೊಮ್ಮೆ, ಈ ಲೆಟರ್ನ ಇವಾಗ ಬರ್ದಿದ್ದೀರಲ್ವಾ, ಏನ್ ಮಾಡ್ಬೇಕು ಇದನ್ನ ದೇವ್ರ ಮನೇಲಿ ಇವಾಗ ರಾತ್ರಿವರೆಗೂ ಇದು ಎನರ್ಜೈಸ್ ಆಗಲಿ, ದೇವರ ಎನರ್ಜಿ ಪಡೀಲಿ. ಆದ್ಮೇಲೆ ರಾತ್ರಿ ಮಲಗ್ಬೇಕಾದ್ರೆ ಇದನ್ನ ತಗೊಂಡು ನಿಮ್ಮ ಪಿಲ್ಲೋ, ನೀವು ಮಲಗ್ತೀರಲ್ವಾ ಅಲ್ಲಿ ಪಿಲ್ಲೋ ಒಳಗಡೆ, ಪಿಲ್ಲೋ ಕವರ್, ಪಿಲ್ಲೋ ಕೆಳಗಡೆ ಇಟ್ಕೊಳ್ತೀರಾ. 3 days 3 nights ಅಲ್ಲೇ ಇರಲಿ, ತೆಗಿಯಕ್ಕೆ ಹೋಗಬೇಡಿ. ಗುರುವಾರ ಹುಣ್ಣಿಮೆ ರಿಚುವಲ್ಗೆ ತಗೊಂಡು ಬನ್ನಿ. ಓಕೆ, ದೇವ್ರ ಮನೇಲಿ ಹೋಗಲ್ಲ ಅಂದ್ರೆ ನೋ ಪ್ರಾಬ್ಲಮ್, ಇಟ್ಕೊಳ್ಳಿ ಅಲ್ಲೇ ಜೊತೆಗೆ ಇಟ್ಕೊಳ್ಳಿ, ರಾತ್ರಿ ಬೆಡ್ ಕೆಳಗಡೆ ಇಟ್ಕೊಳ್ಳಿ, ನೋ ಪ್ರಾಬ್ಲಮ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ, ಹ್ಯಾಪಿ ನೈಟ್ ಆಲ್ ಆಫ್ ಯು. ಸಿ ಯು ಆಲ್ ಆನ್ ಥರ್ಸ್ಡೇ. ಜಲ್ದಿ ಯೂಟ್ಯೂಬ್ ಹಾಕಿ. ಗುರುಗಳೇ, ತಮಗೆ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು in advance. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ಮಾಡ್ಬೇಕು. ಧನ್ಯವಾದಗಳು ಗುರುಗಳೇ. ತುಂಬಾ ಖುಷಿ ಆಯ್ತು ಗುರುಗಳೇ, ಎಲ್ಲ ಅಡ್ವಾನ್ಸ್ ವಿಶ್ ಮಾಡ್ತಾ ತುಂಬಾ ದಿನ ಇದ್ದೀರಾ, ಆಗಿತ್ತು ಹಂಗಾರೆ ನಿಮ್ಮನ್ನ ಗುರುವಾರ ನೋಡಿ. ಬರಲ್ವಾ? ಗುರುವಾರ ಜಾಯಿನ್ ಆಗಲ್ವಾ ಕ್ಲಾಸ್ಗೆ? ಇವತ್ತೇ ವಿಶ್ ಮಾಡ್ತಾ ಇದಾರೆ ಅಂದ್ರೆ ಗುರುವಾರ ಅಟೆಂಡ್ ಮಾಡಲ್ವಾ ವಿಶ್ ಮಾಡಕ್ಕೆ? ಸೊ ಟೇಕ್ ದಿಸ್ ಯೂಟ್ಯೂಬ್ ಚಾನಲ್ ಲಿಂಕ್, ಇದು ಇನ್ ಕೇಸ್ ಯಾರಾದರೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಲಿಂಕ್ ತಗೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬರುತ್ತೆ ಅಪ್ಡೇಟ್ ಆದಮೇಲೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ, ಹ್ಯಾಪಿ ನೈಟ್. ಸಿ ಯು ಆಲ್ ಆನ್ ಥರ್ಸ್ಡೇ. ಥ್ಯಾಂಕ್ ಯು. Happy night, sir.